ಇವತ್ತು ಕರ್ನಾಟಕ ಸರ್ಕಾರ ಗುಟ್ಕಾ ಬ್ಯಾನ್ ಮಾಡಿದೆ. ಗುಟ್ಕಾ ಬ್ಯಾನ್ ಮಾಡಿರ್ತಕ್ಕಂಥದ್ದು ಅಡಿಕೆ ಬೆಳೆಗಾರರಿಗೆ ಮರಣಶಾಸನ ಆಗಿದೆ. ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ಏನು ಲಾಬಿ ಇದೆ, ಸಿಗರೇಟ್ ಲಾಬಿಯಿಂದ ಈ ರೀತಿ ಮಾಡ್ತಾ ಇದ್ದೀರಾ. ನೀವು ಅಮೂಲ್ನ ಬಿಡಿಸ್ಬೇಕು ಅನ್ನೋದಾದರೆ ಮದ್ಯಪಾನ ನಿಷೇಧ ಮಾಡಿ, ಟೊಬ್ಯಾಕೋ ನಿಷೇಧ ಮಾಡಿ, ಎಲ್ಲವನ್ನೂ ನಿಷೇಧ ಮಾಡಿ. ಇವತ್ತು ಮದ್ಯಪಾನದಿಂದ ಕುಟುಂಬಗಳೇ ಹಾಳಾಗಿ ಹೋಗ್ತಾ ಇದ್ದಾವೆ. ಟೊಬ್ಯಾಕೋದಿಂದನೂ ಕೂಡ ಪರಿಣಾಮ ಆಗ್ತಾ ಇದೆ, ಗುಟ್ಕಾದಿಂದನೂ ಕೂಡ ಪರಿಣಾಮ ಆಗ್ತಾ ಇದೆ, ನಾವು ಇಲ್ಲ ಅಂತ ಹೇಳಲ್ಲ. ಆದರೆ ಅದನ್ನು ನಿಯಂತ್ರಣ ಮಾಡೋಕ್ಕೆ ಬರೀ ಇದು ಒಂದನ್ನೇ ಅಸ್ತ್ರ ಮಾಡಿದರೆ ಮತ್ತು ಪುನಃ ಮತ್ತು ಸಿಗರೇಟ್ಗೋ ಮತ್ತು ಇನ್ಯಾವುದೋ ಮದ್ಯಪಾನಕ್ಕೋ ಯಾರಿಗೋ ಅಡಿಕ್ಟ್ ಆದವ್ರು ಬೇರೆ ಕಡೆ ಅಡಿಕ್ಟ್ ಆಗ್ತಾರೆ. ಆದ್ದರಿಂದ ಇವ್ರನ್ನ ಅಡಿಕ್ಷನಿಂದ ಹೊರತರುವಂಥ ಕೆಲಸ ಮಾಡಬೇಕೆ ಹೊರತು ಸಾರ್ವಜನಿಕರು, ಸಮಾಜ, ನಾವು, ಸರ್ಕಾರ ಎಲ್ಲ ಸೇರಿ ಈ ಅಡಿಕ್ಷನ್ನಿಂದ, ಅಮೂಲ್ನಿಂದ ಹೊರಬರೋವಂಥ ಕೆಲಸ ಮಾಡಬೇಕು. ನೀವು ಮಾಡೋದಾದರೆ ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಇವತ್ತು ಪರ್ಯಾಯ ಮಾರುಕಟ್ಟೆ ಕಲ್ಪಿಸ್ಕೊಡಿ, ಏನು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಲಿಕ್ಕೆ ಕಂಡುಕೊಡಿ, ಅಡಿಕೆಗೆ ಮಾರುಕಟ್ಟೆಯ ಬೆಲೆ ಬರೋ ಹಾಗೆ ಮಾಡಿ, ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಿ, ಆಮೇಲೆ ಗುಟ್ಕಾ ಬ್ಯಾನ್ ಮಾಡಿ. ಆದರೆ ಈಗ ಮಾಡಿರ್ತಕ್ಕಂಥ ಗುಟ್ಕಾವನ್ನು ಹಿಂಪಡಿಬೇಕು. ಇಲ್ಲ ಅಂತಂದರೆ ಇವತ್ತು 145 ತಾಲೂಕಿನಲ್ಲಿ ಅಡಿಕೆ ಬೆಳೆಗಾರರಿದ್ದಾರೆ. 6 ಲಕ್ಷ ಟನ್ ಅಡಿಕೆ ಬೆಳೀತಾ ಇದ್ವಿ ಕರ್ನಾಟಕದಲ್ಲಿ. 10 ಲಕ್ಷ ಜನ ಅವಲಂಬಿತರಿದ್ದಾರೆ ಈ ಗುಟ್ಕಾ ಇದರಿಂದ, ಅಡಿಕೆ ಇದರಿಂದನ. ಇವತ್ತು ಅಡಿಕೆ ಯಾವುದೇ ಕಾರಣಕ್ಕೂ ಸಾಂಪ್ರದಾಯಿಕವಾಗಿ ಬೆಳೆಸ್ತಕ್ಕಂಥದ್ದು ಅಡಿಕೆ ಆರೋಗ್ಯಕ್ಕೂ ಒಳ್ಳೆಯದು, ಶುಭ ಕಾರ್ಯದಲ್ಲಿ ಬೆಳೆಸ್ತಾರೆ. ಇಂಥ ಅಡಿಕೆನೂ ಕೂಡ ಇವತ್ತು ನಿಷೇಧ ಮಾಡ್ತಕ್ಕಂಥದ್ದು ಗುಟ್ಕಾ ಹೆಸರಿನಲ್ಲಿ, ಅದು ಯಾವುದೇ ಕಾರಣಕ್ಕೂ ಸಲ್ಲದು. ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿಗಳು ಇದನ್ನು ಅರ್ಥಕೊಂಡು ತತ್ಕ್ಷಣದಿಂದ ವಾಪಸ್ ತಗೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನು ತಮ್ಮ ಮೂಲಕ ಮಾಡ್ತಾ ಇದ್ದೇನೆ.